को हंसः भुवनस्यास्य मध्ये स एवाग्निः सलिले सन्निविष्टः तमेव विदित्वा अतिमृत्युमेति नान्यः पन्था विद्यते अयनाय एको हंसः भुवनस्य अस्य मध्ये एव अग्निः स एव अग्निः सलिले सन्निविष्टः ನೀರಿನಲ್ಲೂ ಅಗ್ನಿ ಇದೆ. ಎರಡು, ಒಂದು ಬಡವಾದ ರೂಪದಿಂದ ಇರ್ತಕ್ಕಂಥದ್ದು, ಒಂದು ನೀರಿನಲ್ಲಿ ಆಕ್ಸಿಜನ್ ಇರೋದು ಗೊತ್ತಿರೋದ್ರಿಂದ ಅಗ್ನಿ ಇದೆ ಅಂತ ಅರ್ಥ. ತಮೇವ ವಿದಿತ್ವ ಅತಿಮೃತ್ಯುಮೇತಿ ಅಂತ. ತಮೇವ ವಿದಿತ್ವ, ಅವನನ್ನು ತಿಳಿದೇನೆ ಅತಿಮೃತ್ಯುಮೇತಿ ಮುಕ್ತನಾಗ್ತಾನೆ. ತಮೇವ ವಿದಿತ್ವ ಅತಿಮೃತ್ಯುಂ ಏತಿ ಏವ, ಮುಕ್ತಿ ಹೋಗೇ ಹೋಗ್ತಾನೆ. ತಿಳಿದ್ರೆ ಹೋಗ್ತಾನೆ, ತಿಳಿದ್ರೆ ಹೋಗೇ ಹೋಗ್ತಾನೆ. ನಾಣ್ಯ ಪಂಥ ವಿದ್ಯತೆ ಅಯನಾಯ, ಇದು ಬೇರೊಂದು ದಾರಿ ಇಲ್ಲ. ಮುಕ್ತಿಗೆ ಜ್ಞಾನದ ಹೊರತು ಬೇರೆ ಯಾವ ದಾರಿಯೂ ಇಲ್ಲ. ಸ ವಿಶ್ವಕೃತ್ ವಿಶ್ವವಿದಾತ್ಮಯೋನಿ ಜ್ಞಃ ಕಾಲಕಾಲೋ ಗುಣಿ ಸರ್ವವಿದ್ ಯಃ ಪ್ರಧಾನ ಕ್ಷೇತ್ರಜ್ಞ ಪತಿರ್ಗಣೇಶ ಗುಣೇಶಃ ಸಂಸಾರ ಮೋಕ್ಷ ಸ್ಥಿತಿ ಬಂಧ ಹೇತು ಸಹ ವಿಶ್ವಕೃತ್ ವಿಶ್ವವಿತ್ ಆತ್ಮಯೋನಿ ಯಃ, ಅದೇ ತರಾಗ್ಬೇಕ. ಕಾಲಕಾಲ ಗುಣಿ ಸರ್ವವಿತ್ ಯಃ ಪ್ರಧಾನ ಕ್ಷೇತ್ರಜ್ಞ ಪತಿ ಗುಣೇಶಃ ಸಂಸಾರ ಮೋಕ್ಷ ಸ್ಥಿತಿ ಬಂಧ ಹೇತು ಸಹ ವಿಶ್ವಕೃತ್, ಅವನು ವಿಶ್ವವನ್ನು ಮಾಡು. ಜನ್ಮಾದ್ಯಸ್ಯ ಯತಃ, ಅಥವಾ ವಿಶ್ವ ವಾಯು, ವಾಯುದೇವರ ಸೃಷ್ಟಿ ಮಾಡಿ ಪ್ರಾಣಾದ್ವಾಯು ರಜಾಯತ. ವಿಶ್ವವಿತ್, ವಿಶ್ವವನ್ನು ಬಲ್ಲವನು. ಆತ್ಮ ವಿಶ್ವ ಅಂತ ಬಂದಿದೆ. ಏನಂತ ಬಂದಿದೆ ಭಗವದ್ಗೀತೆಯಲ್ಲಿ? ವೇದಾಹಂ ಸಮತೀತಾನಿ ವರ್ತಮಾನಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ. ಅದಕ್ಕೇನೆ ವಿಶ್ವವಿತ್, ಎಲ್ಲವನ್ನು ತಿಳಿದಿದ್ದಾನೆ. ಆತ್ಮಯೋನಿ, ತನಗೆ ತಾನೇ ಅಭಿವ್ಯಕ್ತನಾಗ್ತಾನೆ. ಯಾರು ಸಂಭವಾಮಿ ಆತ್ಮಮಾಯಯ, ಯಾರ ಸಹಕಾರವೂ ದೇವರಿಗೆ ಬೇಕಿಲ್ಲ. ವಿಶ್ವವಿತ್ ವಾಯು ಅಂತನೂ ಅರ್ಥ ಇದೆ. ಆದ್ರಿಂದ ವಿಶ್ವವಿತ್ತು ವಿಶ್ವಜ್ಞ, ಅದಕ್ಕೆಲ್ಲ ಅರ್ಥನ ಹೇಳ್ಬೇಕು. ಜ್ಞಃ, ಮುಖ್ಯ ಅರ್ಥ ವಿಶ್ವಂ ಅಂದ್ರೆ ವಿಷ್ಣುನೇ, ವಿಶ್ವಂ ವಿಷ್ಣು, ಆಮೇಲೆ ವಾಯುದೇವರು. ಜ್ಞಃ ಸರ್ವಜ್ಞ, ಕಾಲಕಾಲ ಮೃತ್ಯು, ಕಾಲಕ್ಕೂ ಕಾಲನಾಗಿದ್ದಾನೆ, ನಿಯಾಮಕನಾಗಿದ್ದಾನೆ. ಗುಣಿ, ಇದು ಕಾಲ ಆದ ರುದ್ರದೇವರಿಗೆ ಕಾಲ ಅಂತ ಹೇಳ್ತಿದೆ. ಕಾಲಕಾಲ ಮೃತ್ಯು ನಮಾಮ್ಯಹಂ, ನರಸಿಂಹ ಸ್ತೋತ್ರ ಮಂತ್ರ. ಗುಣಿ, ಸಕಲ ಗುಣಗಳಿಂದ ಕೂಡಿ ಅನಂತಾನಂತ ಕಲ್ಯಾಣ ಗುಣಗಳ ಪೂರ್ಣನಾಗಿದ್ದಾನೆ. ಸರ್ವವಿತ್, ಎಲ್ಲವನ್ನೂ ತಿಳಿದಿದ್ದಾನೆ. ಜ್ಞಃ, ತನ್ನನ್ನು ತಿಳಿದಿದ್ದಾನೆ. ಎಲ್ಲವನ್ನೂ ತಿಳಿದಿದ್ದಾನೆ. ಯಹ, ಅದು ಯಹ ಶಬ್ದಕ್ಕೆ ಪ್ರಕಾಶ ರೂಪ ಅಂತ ಒಂದು. ಯಹ ಪ್ರಕಾಶ ರೂಪ, ಅತ್ಯಂತ ಜ್ಞಾನ ರೂಪನಾಗಿದ್ದಾನೆ. ಪ್ರಧಾನ ಕ್ಷೇತ್ರಜ್ಞಪತಿ, ಪ್ರಧಾನ ಕ್ಷೇತ್ರಜ್ಞಪತಿ ಗುಣೇಶಃ. ಪ್ರಧಾನ ಕ್ಷೇತ್ರಜ್ಞ ಮತ್ತು ಪತಿ ಮೂರೂ ಆಗಿದ್ದಾನೆ. ಪ್ರಧಾನ ಕ್ಷೇತ್ರಜ್ಞಪತಿ ಅಥವಾ ಪ್ರಧಾನ ಕ್ಷೇತ್ರಜ್ಞರ ಪತಿಯಾಗಿದ್ದಾನೆ. ಪ್ರಧಾನ ಕ್ಷೇತ್ರಜ್ಞರ ಪತಿಯಾಗಿದ್ದಾನೆ. ಪ್ರಧಾನ ಮಹಾಲಕ್ಷ್ಮಿ, ಕ್ಷೇತ್ರಜ್ಞ ತಾನು. ಪ್ರಧಾನ ಕ್ಷೇತ್ರಜ್ಞ ಚೌಪತಿಶ್ಚ, ಎಲ್ಲರಿಗೂ ಸ್ವಾಮಿಯಾಗಿದ್ದಾನೆ. ಗುಣೇಶ, ತ್ರಿಗುಣಗಳಿಗೆ ಸ್ವಾಮಿಯಾಗಿದ್ದಾನೆ. ತ್ರಿಗುಣಗಳು ಸತ್ವಗುಣ, ರಜೋಗುಣ, ತಮೋಗುಣ. ಪ್ರಕೃತಿ ಪ್ರಧಾನ ಅಂತ ಹೇಳಿದ್ರೆ ಬಂತದು. ಮತ್ತೆ ಯಾಕೆ ಹೇಳಿದ್ರು ಅಂದ್ರೆ, ಪ್ರಕೃತಿಯೂ ದೇವರ ಅಧೀನ, ಗುಣಗಳು ದೇವರ ಅಧೀನ ಅಂತ ಹೇಳ್ಬೇಕಾಗಿದೆ. ನೀರು ದೇವರ ಅಧೀನ, ನೀರಿನ ರಸನೂ ನೀರಿನ ಅಧೀನ. ಅದಕ್ಕೋಸ್ಕರ ಹೇಳ್ಸಲ್ ಹೇಳಿದ್ರು. ಸಂಸಾರ ಮೋಕ್ಷ ಸ್ಥಿತಿ ಬಂಧ ಹೇತು. ಸಂಸಾರ ಮೋಕ್ಷ ಸ್ಥಿತಿ ಬಂಧ ಹೇತು. ಸಂಸಾರಕ್ಕೂ ಕಾರಣ ಅವನು, ಮೋಕ್ಷ ಬೆಳವಣಿಗೂ ಕಾರಣ ಅವನು, ಸ್ಥಿತಿಗೂ ಕಾರಣ ಅವನು, ಬಂಧಕ್ಕೂ ಕಾರಣ. ಎಲ್ಲದಕ್ಕೂ ಪರಮಾತ್ಮ ಏನಾಗಿದ್ದಾನೆ? ಹೇತು, ಮುಖ್ಯ ಕಾರಣನಾಗಿದ್ದಾನೆ. ಸಂಸಾರ ಮೋಕ್ಷ ಸ್ಥಿತಿ, ಅಥವಾ ಸಂಸಾರದಿಂದ ಮೋಕ್ಷ, ಆಮೇಲೆ ಸ್ಥಿತಿ, ಬಂಧ ಹೇತುವಾಗಿದ್ದಾನೆ. ಮೋಕ್ಷ ಹೇತು ಸರಿ, ಬಂಧ ಹೇತು ಸರಿ. ಮೋಕ್ಷ ಹೇತು ಬಂಧ, ಮೋಕ್ಷ ಹೇತು ಆದ್ರೆ ಬಂಧ ಹೇತು ಆಗಬಾರ್ದು, ಬಂಧ ಹೇತು ಆದ್ರೆ ಮೋಕ್ಷ ಹೇತು ಆಗಬಾರ್ದು. ಆದ್ರೆ ಯೋಗ್ಯರಿಗೆ ಮೋಕ್ಷ ಹೇತು, ಅಯೋಗ್ಯರಿಗೆ ಬಂಧ ಹೇತು. ಒಬ್ಬರಿಗೆ ಆದಿರೋದು ಕಾಂಟ್ರಡಿಕ್ಷನ್, ಬೇರೆ ಬೇರೆ ಇವೆಲ್ಲ ಇದ್ರಲ್ಲಿ ಹೇಳಿದ್ದಾರೆ. ಪ್ರತಿಯೊಂದನ್ನು ಬಿಡಿಸಿ ಎಲ್ಲಿ ಹೇಳಿದ್ದಾರೆ, ಇದೆಲ್ಲ ಕೂಡ ಜ್ಞಾಪಕ ಇದೆಯಾ? ಸಂಖ್ಯಾನ ಕೊನೆಗೆ ಸಮಾಸ ವ್ಯಾಸ ಯೋಗೇನ ವಿಷ್ಣುರಾಶ ಸಮಸ್ತತಃ, ಅದರಲ್ಲಿ ಎಲ್ಲ ಬಿಡಿಸಿದ್ದಾರೆ. ಯಾರ್ಯಾರಿಗೆ ಬಂಧ, ಯಾರ್ಯಾರಿಗೆ ಮೋಕ್ಷ, ಯಾರಿಗೆ ಜ್ಞಾನ, ಯಾರಿಗೆ ಅಜ್ಞಾನ, ಎಲ್ಲ ಬಿಡಿಯೋದ್ರಿಂದ ಅದನ್ನು ಸೇರಿಸ್ಕೋಬೇಕು. ಸಹ
ಸವಿಶ್ವಕೃತ್ ವಿಶ್ವವಿತ್ ಆತ್ಮಯೋನಿಃ ಜ್ಞಃ ಕಾಲಕಾಲಃ ಗುಣಃ ಸರ್ವವಿದ್ಯಃ ಪ್ರಧಾನ ಕ್ಷೇತ್ರಜ್ಞಪತಿಃ ಗುಣೇಶಃ ಸಂಸಾರ ಮೋಕ್ಷ ಸ್ಥಿತಿ ಬಂಧ ಹೇತು. ಏನ ಆರ್ಡರ್ ಬೇಕಿಲ್ಲ. ಯಾಕೆ ಬೇಕಿಲ್ಲ? ಸಂಸಾರ ಬಿಡಿಸ್ಬೋದು, ಅಥವಾ ಸಂಸಾರದಿಂದ ಮೋಕ್ಷ, ಸಂಸಾರದ ಇರುವಿಕೆ, ಸಂಸಾರದಿಂದ ಬಂಧ, ಮೂರಕ್ಕೂ ಕಾರಣ. ಯಾತಕ್ ಮೊದಲು ಸ್ಥಿತಿ ಹೇಳಿದ್ರು ಅಂದ್ರೆ ಇರೋದೀಗ. ಬಂಧ ಅಂಬೋದು ಮೋಕ್ಷ ಅಂಬೋದು ಎಲ್ಲರಿಗೂ ಅಲ್ಲ, ಯೋಗ್ಯರಿಗೆ. ಬಂಧ ಅಂಬೋದು ಎಲ್ಲ ಅಯೋಗ್ಯರಿಗೆ. ಅದಕ್ಕೆಲ್ಲ ತಾನೇ ಕಾರಣ. ಇವತ್ತು ಬೇಸ್ಟ್ ಪಾಠ ಮಾಡ್ತಾನೆ, ಪೊಲೀಸ್ ಅಲ್ಲ, ಪೊಲೀಸ್ ರಕ್ಷಣೆ ಮಾಡ್ತಾನೆ, ಪಾಠ ಮಾಡೋದಿಲ್ಲ. ಆದ್ರೆ ದೇವ್ರು ಏನಾಗಿದ್ದಾನೆ? ಎಲ್ಲವೂ ಆಗಿದ್ದಾನೆ. ಸ್ಥಿತಿ ಬಂಧ ಹೇತು. ಸ್ಥಿತಿ ನಮಗೀಗ ಎದುರಿಗೆ ಕಾಣ್ತಿರೋದು ಸ್ಥಿತಿ. ಹುಟ್ಟು ನಮಗೆ ಆಗೋಗಿದೆ, ಲಯ ಬಂದಿಲ್ಲ. ಸ್ಥಿತಿ ಯಾರು ಮಾಡ್ತಾರೆ? ದೇವ್ರು ಮಾಡ್ತಾರೆ. ಇದ್ರ ಬರೀ ಸೃಷ್ಟಿ ಲಯ ಅಷ್ಟೇ ಮಾಡ್ತಾನೆ ಅಂದ್ರೆ ಸದ್ಯಕ್ಕೆ ಆತರ ರೋಲ್ ಇಲ್ಲ ಅಂತ ಆಯ್ತು. ಅದಕ್ಕೋಸ್ಕರ ಸ್ಥಿತಿ. ಎಷ್ಟೋ ಸ್ಥಿತಿ ಮೊದಲು ಹೇಳಿದ್ದಾರೆ, ಕೆಲಸತ್ತೆ ಲಯ ಮೊದಲು ಹೇಳ್ತಾರೆ, ಕೆಲಸತ್ತೆ ಮೋಕ್ಷ ಮೊದಲು ಹೇಳ್ತಾರೆ, ಕೆಲಸತ್ತೆ ಸೃಷ್ಟಿ ಮೊದಲು ಹೇಳ್ತಾರೆ. ಪ್ರಸಂಗ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಸ ತನ್ಮಯೋ ಹಿ ಅಮೃತಃ ಈಶ ಸಂಸ್ಥೋ ಜ್ಞಃ ಸರ್ವಗೋ ಭುವನಸ್ಯಾಸ್ಯ ಗೋಪ್ತಾ ಯಹ ಈಶೇ ಅಸ್ಯ ಜಗತೋ ನಿತ್ಯಮೇವ ನಾನ್ಯೋ ಹೇತುಃ ವಿದ್ಯತೆ ಈಶನಾಯ. ಸಹ ತನ್ಮಯಃ ಹಿ ಅಮೃತಃ ಈಶ ಸಂಸ್ಥಃ ಜ್ಞಃ ಸರ್ವಗಃ ಭುವನಸ್ಯ ಅಸ್ಯ ಗೋಪ್ತಾ ಯಹ ಈಶೇ ಅಸ್ಯ ಜಗತಃ ನಿತ್ಯಮೇವ ನ ಅನ್ಯಃ ಹೇತುಃ ವಿದ್ಯತೆ ಈಶನಾಯ. ಸಹ ತನ್ಮಯಃ ಹಿ ಅಮೃತಃ ಈಶ ಸಂಸ್ಥಃ. ಸಹ ತನ್ಮಯ, ತನ್ನನ್ನು ದೇವರು ಕೃಷ್ಣ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತಿದ್ದ? ರಾಮೇ ಮೂರ್ತಿ ಚೋತ್ಸಾಯ, ಕೃಷ್ಣ ತನ್ನನ್ನು ಧ್ಯಾನ ಮಾಡ್ತಾ ಕೂತ್ಕೊಳ್ತಿದ್ದ. ಅಂದ್ರೆ ತನ್ನನ್ನ ತನ್ಮಯನಾಗಿದ್ದ. ಈಗ ಹುಡುಗವ್ರು ಧ್ಯಾನ ಮಾಡಕ ತಮ್ಮನ್ನ ಧ್ಯಾನ ಮಾಡ್ಕೊಂಡ್ರೆ ಉಪಯೋಗ ಇಲ್ಲ, ದೊಡ್ಡವ್ರನ್ನ ಧ್ಯಾನ ಮಾಡೋದು. ದೇವ್ರು ತನ್ನನ್ನೇ ಮಾಡ್ಕೊತಾನೆ, ತನ್ಮಯ. ಮತ್ತೆ ತತ್ತದ್ರೆ ವ್ಯಾಪ್ತಿ, ವ್ಯಾಪ್ತಿಯಾದಿ ಎಲ್ಲ ಗುಣಗಳಿಂದ ಪೂರ್ಣನಾಗಿದ್ದಾನೆ. ಅಮೃತ ಸದಾ ಅಮೃತ, ಅಮೃತ ಶಾಶ್ವತ ಸ್ಥಾನ, ವಿಷ್ಣು ಸಹಸ್ರನಾಮ. ಈಶ ಸಂಸ್ಥಃ, ಈಶರು ಅಂತ ಏನಿದ್ದಾರೆ ಅವರೆಲ್ಲರ ಒಳಗಿದ್ದಾನೆ. ಈಶೆ ರುದ್ರೇ ಸಂಸ್ಥಃ, ರುದ್ರದೇವರೊಳಗೆ ನೋಡಿ. ಈಶ ಸಂಸ್ಥಾ ಅಂತ ಹೇಳಿದ ಮೇಲೆ ಏಕೋ ರುದ್ರ ಬರೋದಿಲ್ಲ. ರುದ್ರದೇವ ಸ್ವತಂತ್ರ ಅಂತ ಹೇಳೋದಾದ್ರೆ ಈಶ ಸಂಸ್ಥೆ ಯಾಕೆ ಬರುತ್ತಾಗ? ಜ್ಞಃ ಸರ್ವಜ್ಞನಾಗಿದ್ದಾನೆ. ಸರ್ವಗಃ ಎಲ್ಲ ಕಡೆಯೂ ಇದ್ದಾನೆ. ಸರ್ವತ್ರ ಗಚ್ಚತೀತಿ ಸರ್ವಗಃ. ಸರ್ವದೇಶೇಶು ಕಾಲೇಶು ಏಕ ಪರಮೇಶ್ವರ. ಸರ್ವಂ ಗಮಯತಿ ಇತಿವಾ ಸರ್ವಗ. ಸರ್ವಂ ಗಮಯತಿ ಅದನ್ನು ತಿಳಿಸ್ಕೊಡು. ಸರ್ವಂ ಗಮಯತಿ ಅಂತ್ಯಕಾಲ ಕಳಿಸಿಬಿಡ್ತಾನೆ. ಈ ಸರ್ವಗ ಶಬ್ದ ಎಲ್ಲ ವಿಷ್ಣು ಸಹಸ್ರನಾಮದ ಪದ. ಭುವನಸ್ಯಾಸ್ಯ ಗೋಪ್ತ, ಅಸ್ಯ ಭುವನಸ್ಯ ಗೋಪ್ತ. ಈ ಭುವನ ಅಂತ ಹೇಳಿದ್ರಿಂದ ಕಣ್ಣಿಗೆ ಕಾಣೋ ಪ್ರತ್ಯಕ್ಷ ಇದೆ. ಈ ಎಂಬುದು ಪ್ರತ್ಯಕ್ಷ ಹೇಳ್ತಾರೆ. ಸೊ ವಿಶ್ವಂ ಮಿಥ್ಯಾ ಅಲ್ಲ, ವಿಶ್ವಂ ಸತ್ಯಂ ಅಂತ. ಪ್ರತ್ಯಕ್ಷವಾದ ಸಿದ್ಧವಾದ ಸತ್ಯ ಅಂತ ಆಗುತ್ತೆ ಹೊರತು ಸುಳ್ಳು ಅಂತಾಗ. ಎಲ್ಲಿ ಸುಳ್ಳು ಅಂತಾಗಿದೆ ಅದು ಸರಿಯಾದ ಪ್ರತ್ಯಕ್ಷ ಅಲ್ಲ. ಅದಕ್ಕೆ ಸರಿಯಾಗಿ ನೋಡಿದ ಅಂತ ಕೇಳೋ ಪದ್ಧತಿ ನಮ್ಮಲ್ಲಿದೆ. ಅಸ್ಯ ಗೋಪ್ತ, ಗೋಪ್ತ ಎಲ್ಲವನ್ನು ರಕ್ಷಿಸುವವನು. ಆಮೇಲೆ ಎಲ್ಲವನ್ನು ಮುಚ್ಚಿ ಹಾಕೋದು. ಗೋಪನ ಅಂದ್ರೆ ಮುಚ್ಚಿಡೋದು ಅಂತನೂ ಅರ್ಥ. ಗೋಪನ ಅಂದ್ರೆ ರಕ್ಷಣೆ ಅಂತನೂ ಅರ್ಥ. ಗುಪು ರಕ್ಷಣೆ, ಅದಕ್ಕೆ ಗೋಪ್ತ. ಯಹ ಈಶೆ ಅಸ್ಯ ಜಗತಃ ನಿತ್ಯಮೇವ. ಯಾರು ಈ ಜಗತ್ತಿಗೆ ಈಶೆ, ಈಶೆ ಅಂದ್ರೆ ಕ್ರಿಯಾಪದ ಇದೆ. ಕ್ರಿಯೆ ಈಶ ಅಲ್ಲ, ಈಶೆ ಕ್ರಿಯಾಪದ. ಈಶೆ ಸಮರ್ಥನಾಗಿದ್ದಾನೆ ಎಲ್ಲದಕ್ಕೂ ಸಹ. ಜಗತ್ತು ಎಲ್ಲಾ ರೀತಿಯಲ್ಲೂ ಸಮರ್ಥನಾಗಿದ್ದಾನೆ. ಒಂದ್ಸರ್ತಿ ಎರಡು ಸರ್ತಿ ಅಲ್ಲ, ನಿತ್ಯಮೇವ ಸದಾ ಆಗಿದ್ದಾನೆ. ಮತ್ತು ಸದಾ ತಾನೇ ಆಗಿದ್ದಾನೆ, ಬೇರೆಯವರಿಲ್ಲ. ಬ್ರಹ್ಮದೇವರು ಎಷ್ಟೇ ಇದ್ರು ಕೂಡ ಮತ್ತೆ ಮುಂದೆ ಬ್ರಹ್ಮದೇವರು ಬೇರೆ ಆಗ್ತಾರೆ. ದೇವರು ಹಾಗಲ್ಲ. ನಾ ಅನ್ಯಃ ಹೇತು ವಿದ್ಯತೆ ಈಶನಾಯ. ಅನ್ಯಃ ಹೇತು ಈಶನಾಯ, ಅವನ ಸಾಮರ್ಥ್ಯಕ್ಕೋಸ್ಕರ. ಅನ್ಯಃ ಹೇತು ನ ವಿದ್ಯತೆ, ಇನ್ನೊಂದು ಕಾರಣ ಬೇಕಿಲ್ಲ. ಸಕಾರಣಂ ಕಾರಣ ತಸ್ತೋಪಿ ತಸ್ಯಾಪಿ ಹೇತು ಪರಹೇತು ಹೇತು. ಇದೆಲ್ಲ ಅರ್ಥ ಮಾಡಿಕೊಂಡು ದೇವರಿಗೆ ಯಾವ ರೀತಿಯಲ್ಲೂ ಕೂಡ ಕಾರಣ ಇಲ್ಲ, ಸ್ವತಂತ್ರ. ಸ್ವಲ್ಪ ಇನ್ನೊಂದು ಡಿಪೆಂಡ್ ಆದ್ರೂ ಅಲ್ಲಿ ಹೋಯ್ತು. ಈಶನಾಯ. ಎಷ್ಟು ಸರ್ತೆ ಕೆಲಸಗಾರರು ಬಂದಿದ್ದಾರೆ, ಆಫೀಸರ್ ಬಂದಿಲ್ಲ, ಕೆಲಸ ಮಾಡಾಗಿಲ್ಲ. ಆಫೀಸರ್ ಬಂದಿದ್ದಾರೆ, ಕೇಸ್ ವರ್ಕ್ ವ್ಯವಸ್ಥೆ ಕೆಲಸ ಆಗೋದಿಲ್ಲ. ಅಂದ್ರೆ ಕಡಿಮೆಯವರು ಅಂದ್ರೆ ಇಲ್ಲ ಹೋದ್ರೆ ಕೆಲಸ ಆಗೋದಿಲ್ಲ. ದೇವರಿಗೆ ಆಗಲ್ಲ. ಹೌದು. ಕನ್ನಡಕ್ಕೆ ಅನೇಕ ಕ್ಷೇತ್ರಗಳು ಬರುತ್ತೆ.
ಕರಹ ಕರಡಂ ಅಂತಿದೆ. ಕರ ಕರಸ್ಪರ್ಶೇನೈವ ಡಹ ಸುಖಂ ಮುಟ್ಟಿಬಿಟ್ರೆ ಹೊಸ ಸುಖ ಆಗುತ್ತೆ ದೇವರು. ಗೊತ್ತಾಯ್ತಾ? ಕ ಅಂದ್ರೆ ಬ್ರಹ್ಮವಾಯುಗಳು, ಆಮೇಲೆ ರ ಅಂದ್ರೆ ರಮಾದೇವಿ, ಅವರಿಗೂ ಡಹ ಸುಖ ಕೊಡುವ ಹೇಳಿದ್ರಲ್ಲ. ಕ ಬ್ರಹ್ಮವಾಯು ಇಬ್ರು, ಆಮೇಲೆ ರ ಮತ್ತೆ ವಾಯುದೇವರು, ರ ರಮಾದೇವಿ, ಅವರೆಲ್ಲರಿಗೂ ಡಹ ಸುಖ ಕೊಡ್ತಾ ಇದ್ದಾರೆ. ಶ್ರೀಕಟಾಕ್ಷ ಫಲವತಿ ಅಜಿತಂ ರಮ. ಬೇಕಾದಷ್ಟು ಕರಡ. ಕರ ಅಂತ ಹೇಳಿದ್ರೆ ಟ್ಯಾಕ್ಸ್ ಅಂತ ಆಚಾರ್ಯ ಹೇಳಿದ್ದಾರೆ. ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರವನ್ಮಿತೆ. ದೇವರಿಗೆ ಯಾರು ಸರಿಯಾಗಿ ಕರ ಕೊಡ್ತಾರೆ ಅವರಿಗೆ ಸುಖ ಕೊಡ್ತಾನೆ. ಟ್ಯಾಕ್ಸ್ ಕೊಟ್ಟರೆ ಪ್ರೊಟೆಕ್ಟ್ ಮಾಡ್ತಾರಲ್ಲ, ಹಾಗೆ ಅನೇಕ ಅರ್ಥಗಳು. ಕರೋತಿ ರಮಯತಿ, ಎಲ್ಲವನ್ನು ಮಾಡ್ತಾರೆ, ಎಲ್ಲವನ್ನು ಆನಂದ ಪಡಿಸ್ತಾರೆ. ಆದ್ರಿಂದ ಡಹ ಸುಖವಾಗಿಟ್ಟಿರ್ತಾರೆ. ಆದ್ರಿಂದ ಕರಣಂ. ಕರಣಂ ಕರಣಂ ಈ ಬೇರೆ ಪದ. ಕರಣಂ ಅಂದ್ರೆ ಶಾನುಭೋಗನ ಬೇರೆ, ಆ ಕರಣಂ ಅಲ್ಲ, ಕರಣಂ. ಅದೇ ರೀತಿ ಎಷ್ಟು ಬೇಕಾದ್ರೂ ಅರ್ಥ ಮಾಡೋದು. ಅದೇ ಸಂಸ್ಕೃತದ ವಿಶೇಷತೆ, ಶಾಸ್ತ್ರದ ವಿಶೇಷತೆ. ಸಂಸ್ಕೃತಕ್ಕೆ ಕನ್ನಡಕ್ಕಿಂತ ಬೇರೆ ಎಲ್ಲಾ ಜಾಸ್ತಿ ಅರ್ಥ ಮಾಡ್ಬೋದು. ಅದು ಶಾಸ್ತ್ರಕ್ಕೆ ಬಂದ್ರೆ ಭಾರಿ ಭಾರಿ ಅರ್ಥ. ಕಾವ್ಯಕ್ಕೆ ಮಾಡಕ್ ಬರೋದಿಲ್ಲ, ಕವಿಗಳಿಗೆ ಅರ್ಥ ಬರೋದಿಲ್ಲ. ಕಾರಣ ಕಾರಣ ವಿಕರ್ತ ವಿಗತ ಅನ್ಯ ಕರ್ತ, ಇನ್ನೊಬ್ಬ ಕರ್ತೃ ಅವರಿಗಿಲ್ಲ. ಮತ್ತೆ ವಿಶಿಷ್ಟತೆಯ ಕರ್ತ, ವಿಲಕ್ಷಣತೆಯ ಕರ್ತ ದೇವ್ರು ಮಾಡಿದ ಮಾಡಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಒಂದೊಂದು ಪದಕ್ಕೂ ಭಾರಿ ಅರ್ಥ. ಅದಕ್ಕೆ ಆಚಾರ್ಯ ಹೇಳಿದ್ದಾರೆ ವಿಷ್ಣು ಭಾರಿ ಅರ್ಥ ಇದೆ. ಸರ್ವಗೋ ಭುವನ ಶಾಸ್ಯ ಗೋಪ್ತ. ಆಮೇಲೆ ನಿತ್ಯಮೇವ ಈ ಸಮರ್ಥನಾಗಿದ್ದಾನೆ, ಅಲ್ಲೂ ಕೂಡ ಇದೆ. ಹೇತುರ ಹೇತುರಶ್ಯ. ಹೇತುರ ದಲ್ಲಿ ಅಹೇತು ಅಂತ ಬಂದಿದೆ ಪದ. ಅಹೇತು ಅಂದ್ರೇನು? ಇನ್ನೊಂದು ಕಾರಣವನ್ನು ಹೊಂದದೇ ಇರುವವನು ಮತ್ತು ಎಲ್ಲಕ್ಕೂ ಅತಿಶಯ ಹೇತುವಾಗಿರುವವನು. ಎಲ್ಲದಕ್ಕೂ ಮುಖ್ಯ ಕಾರಣನು. ಆ ಶಬ್ದಕ್ಕೆ ಇಲ್ಲ ಅಂತ ಅರ್ಥ ಇದೆ, ಹೆಚ್ಚು ಅಂತ ಅರ್ಥ ಇದೆ. ಎರಡರ್ಥ ಇರೋದ್ರಿಂದ ಅಹೇತು ಅತಿ ದೊಡ್ಡ ಕಾರಣನಾಗಿದ್ದಾನೆ. ಅಹೇತು ನನಗೊಂದು ಕಾರಣ ಬೇಕಾಗಿಲ್ಲದವನಾಗಿದ್ದಾನೆ. ನಾನ್ಯೋ ಹೇತುರ್ ವಿದ್ಯತೆ. ಈ ಕೆಲವು ಬರ್ತಾರೆ, ಅವನೇ ಬಂದ ಕೆಲಸ ಮಾಡಲ್ಲ, ಟೂಲ್ಸ್ ತಂದಿಲ್ಲ, ಮತ್ತೆ ಹೋದ. ದೇವ್ರಿಗೆ ಟೂಲ್ಸ್ ಬೇಕಿಲ್ಲ, ಏನೋ ತಾನೇ ಎಲ್ಲದಕ್ಕೂ ಕಾರಣ. ಅಂದ್ರೆ ದೇವ್ರ ಮಹಿಮೆ ಗೊತ್ತಾಗ್ತಾ ಹೋದ್ರೆ ದೇವ್ರು ರೆಡಿ ಇದ್ದಾನೋ ಇಲ್ವೋ, ವರ್ಕಿಗೆ ಅವ್ರು ಸಿಗ್ಯೋ ಇಲ್ವೋ, ಎಷ್ಟು ಜನ ಬಂದಾರೋ ನಾ ಕ್ಯೂನಲ್ಲಿ ನಿಲ್ಬೇಕು, ಏನ್ ಆಕಾಶಕ್ಕೆ ಕ್ಯೂ ನಿಲ್ಬೇಕು ನೋಡ್ಲಿಕ್ಕೆ, ಎಲ್ಲ ಇದ್ದಲ್ಲೇ ಕಾಣ್ತಾರೆ. ದೇವರು ತೋರಿಸ್ತಾರೆ. ಕೆಲವನ್ನ ಹೋಗಿಯೇ ನೋಡ್ಬೇಕು, ಕೆಲವರು ಇದ್ದಲ್ಲೇ ಕಾಣಬಹುದು. ಒಳಗೂ ಕಾಣಬಹುದು, ಹೊರಗೂ ಕಾಣಬಹುದು. ಅದೆಲ್ಲ ಒಬ್ಬರಲ್ಲೇ ಕಂಡಾಗ ಮಹಿಮೆ. ಒಂದೊಂದರಲ್ಲಿ ಕಂಡ್ರೆ ಅದಕ್ಕೆ ಮಹಿಮೆ. ಎಲ್ಲಾದ್ರೂ ಕಂಡ್ಬಿಟ್ಟು ಎಲ್ಲರಿಗೂ ಮಹಿಮೆ. ಅರ್ಥ ಆಯ್ತಾ? ಒಂದೊಂದಿದೆ, ಇನ್ನೊಂದಿಲ್ಲ ಅವರಲ್ಲಿ ಗುಣಗಳು. ಅದನ್ನೇ ಹೇಳಿದ್ರು. ತನು ತಪೋ ಯಶ ನಮನ್ಯು ನಿರ್ಜಯ. ಭಾರಿ ತಪಸ್ ಮಾಡ್ತಾರೆ, ಕೋಪ ಗೆದ್ದಿಲ್ಲ. ಲಕ್ಷ್ಮೀದೇವಿ ಹೇಳಬೇಕಾದ್ರೆ ಇವ್ರ್ಯಾರು ಕೂಡ ಗುಣಪೂರ್ಣರಲ್ಲ, ದೋಷ ಇದೆ. ಪಚ್ಚುರ ಸಾಮಂಜಸ್ಯ ನಿದರ್ಶನ. ದೇವರಲ್ಲಿ ಏನಿಲ್ಲ, ದೋಷದ ಇಲ್ಲ ಅನ್ನೋದೇ ಒಂದು ದೋಷ. ಇಂಥದ್ದಿಲ್ಲ ಅಂದ್ರೆ ದೇವ್ರ ಗುಣ ಇಲ್ಲ ಅಂದ್ರೆ ದೋಷ. ದೋಷ ಬರಲೇಬೇಕಾಗ. ಅದು ಗುಣ ಅಂತ ಏನೇ ಕೇಳಿದ್ರು ಇಷ್ಟ ಕೊಟ್ಟಿದ್ದಾರೆ, ಇಷ್ಟ ಇಲ್ಲದನ್ನ ಕೇಳಿದ್ರು ಕೂಡ ಏನಾದ್ರು ಗುಣ ಆದ್ರೆ ಇದೆ, ದೋಷ ಆದ್ರೆ ಇಲ್ಲ ಅಷ್ಟೇ. ಏನಾಗ ದೋಷ ಇಲ್ಲರೂ ಅಪೂರ್ಣನಾಗ್ತಾನ. ಹೌದು ಹೌದು ಹೌದು. ಹಾ, ಅದೇ ಹಿಂದೆ ಬಂದಿದ್ದೆ. ದೋಷ ಶಬ್ದಕ್ಕೆ ಅರ್ಥ ಏನು? ದೋಷ ನಿಯಾಮಕ, ದೋಷಕ್ಕೆ ನಿಯಮ ಅದನ್ನ ಓಡಿಸ್ಬಿಡ್ತಾರೆ. ಯದಸೀನ ಗುಣ ಸರ್ವೇ ದೋಷ ಅಪಿ ಸರ್ವಶಃ ಗುಣಾಸ್ತಸ್ಯ ಕಥಂ ನಶ್ಯು ಶುರ್ದೋಷಾಶ್ಚ ಕಥಂ ಪುನಃ. ಎಲ್ಲ ಅವರ ಗುಣಗಳು ದೇವರ ಅಧೀನ, ಎಲ್ಲಾ ದೋಷಗಳು ದೇವರ ಅಧೀನ. ಗುಣಗಳ ಅಧೀನವಾದ್ರಿಂದ ತಗೊಳ್ತಾರೆ, ದೋಷಗಳ ಅಧೀನದ ಓಡಿಸ್ತಾರೆ. ಗೊತ್ತಾಯ್ತಾ? ಆದ್ರಿಂದ ನಿರ್ದೋಷ ಸ್ವತಂತ್ರ ಅಂದ್ಮೇಲೆ ಎರಡೂ ಆಗ್ಬೇಕು. ಬೇಕಾದ್ರೆ ತಗೊಳ್ಳಕ್ಕೂ ಬರ್ಬೇಕು, ಬೇರೆ ಓಡಿಸ್ಲಿಕ್ಕೂ ಬರ್ಬೇಕು. ಇದಕ್ಕೆ ಮಾತ್ರ ಸ್ವತಂತ್ರ ಅಂದ್ರೆ ಹೋಗ್ತಾರೆ. ರಿಲೇಟಿವ್ ಸ್ವಾತಂತ್ರ್ಯ ಅಂಬೋದು ಸ್ವಾತಂತ್ರ್ಯ ಅಲ್ಲ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ. ಇದು ತುಂಬಾ ಮುಖ್ಯವಾದ ವಾಕ್ಯ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ವೈ ವೇದಾಂಶ್ಚ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ. ಆಮೇಲೆ ತಂ ದೇವಂ ಆತ್ಮಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ. ಯಹ ಬ್ರಹ್ಮಾಣಂ ವಿದಧಾತಿ ಪೂರ್ವ ಎಲ್ಲರಿಗಿಂತ ಮುಂಚೆನೆ ಯಾರು ಸೃಷ್ಟಿ ಮಾಡ್ತಾನೆ? ಅದಕ್ಕೆ ಬ್ರಹ್ಮದೇವರು ಏನಂತ ಹೆಸರಿದೆ? ಆದ್ಯ, ಮೊದಲು ಹುಟ್ಟಿದವರು ಅಂತ ಹೆಸರು ಅವರಿಗೆ. ಜ್ಯೇಷ್ಠ, ಎಲ್ಲದಕ್ಕೂ ಜ್ಯೇಷ್ಠ. ತಮ್ಮ ದೇವಂ ವಿದಧಾತಿ ವಿಶೇಷಣ ದಾದಾತಿ. ವಿಶೇಷಣೆ ಯಾಕೆ ಹಾಕ್ಬೇಕು?
ರಮಾದೇವಿನೂ ಬೇಕಿಲ್ಲ, ನಾವೇ ಕಮಲ ಬೇಕು. ಗೊತ್ತಾಯ್ತಾ? ಅದ್ರಿಂದ ಏನಾಯ್ತು, ಈಗ ಪುರುಷ ಸ್ತ್ರೀ ವಿರಹ ಇಲ್ದೇನೆ ಸೃಷ್ಟಿ ಮಾಡಬಹುದು, ಸ್ತ್ರೀಗೆ ಶಕ್ತಿ ಇಲ್ಲ. ಅದೇ ಪರಮಾತ್ಮ ತೋರಿಸ್ತಾನೆ, ಬ್ರಹ್ಮದೇವರು ಇಲ್ದೇನೆ ತಾನು ರಮಾದೇವ ನಿರಪೇಕ್ಷ ಸೃಷ್ಟಿ ಮಾಡಿದ್ದ. ಅದಕ್ಕೆ ವಿದಧಾತಿ, ವಿಶೇಷೇಣ ದಧಾತಿ ಪೂರ್ವಂ ಮತ್ತೆ ವಿದಧಾತಿ. ದಧಾತಿ ಧಾರಣ ಪೋಷಣ, ಇವು ಧಾರಣ ಮಾಡ್ತಾನೆ, ಪೋಷಣನೂ ಮಾಡ್ತಾನೆ. ಇವು ಶತದ್ವಾರ ಇದ್ದಾರೆ, ಮಕ್ಕಳು ಬಿಟ್ಟರು ಪೋಷಣೆ ಮಾಡಲೇ ಇಲ್ಲ. ಯಾರು ಪೋಷಣೆ ಮಾಡಿದ್ರು? ರಾಮ. ಅದೆಲ್ಲ ಮರ್ತು ಹೋಗಿತ್ತು, ಇದು ಸಂಬಂಧಪಟ್ಟಿಲ್ಲ. ಅಲ್ಲ, ಶಾಸ್ತ್ರ ಎಲ್ಲವೂ ಲಿಂಕ್. ಅದು ದೃಷ್ಟಾಂತ ತಗೋಬೇಕಾಗ ಶರದ್ವಾನ್ ಏನ್ ಮಾಡದ, ತದರ್ಶ ಸಹಸೌರ್ವಶಿ, ಉರ್ವಶಿ ದರ್ಶನವಾಯ್ತು, ಹುಟ್ಟಿತ್ತು. ಇಬ್ರು ತಿನ್ನಿಸಿ ಹುಟ್ಟಿದ್ರು. ಯಾರು? ಕೃಪಿ ಇಬ್ರು ಹುಟ್ಟಿದ್ರು. ಬಿಟ್ಟು ಹೋಗ್ಬಿಟ್ರು ಆ ಕಡೆಗೆ. ಶಂತನು ಬಂದು ಕಾಪಾಡಿದ. ಅದಕ್ಕೇನಾದ್ರು ಅವರು ಶಂತನಿಗೆ ಮಕ್ಕಳಂತನೂ ಆದ್ರು, ಇದಾದ್ರು ಪೋಷಣೆ ಮಾಡಲೇ ಇಲ್ಲ. ಅವರು ಅನಾಥಾಶ್ರಮಕ್ಕಾಗಿ ಪೋಷಣೆ ಮಾಡಿಲ್ಲ, ಬಿಟ್ಟು ಹೋಗ್ಬಿಟ್ರು. ಅದು ಬಾಳ ನಿಯಮ ಇದೆ, ದೇವರು ಎಲ್ಲವನ್ನೂ ಮಾಡ್ತಾನೆ. ಹಾ ಹೌದು, ಅದಕ್ಕೇನರ್ಥ? ಬ್ರಹ್ಮಾಂಡ ಮತ್ತು ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ಬ್ರಹ್ಮ ಶಬ್ದಕ್ಕೆ ಪ್ರಥಮನೂ ಅದೇ, ದ್ವಿತೀಯನೂ ಅದೇ. ಬ್ರಹ್ಮ ಬ್ರಹ್ಮಣಿ ಬ್ರಹ್ಮಾಣಿ, ಬ್ರಹ್ಮ ಬ್ರಹ್ಮಣಿ ಬ್ರಹ್ಮಾಣಿ. ಅದಾಗಲ್ಲ ಬ್ರಹ್ಮ ಬ್ರಹ್ಮಾಣೋ ಬ್ರಹ್ಮಾಣ ಬ್ರಹ್ಮಾಣಂ ದ್ವಿತೀಯ ಏಕವಚನ. ಹಾಗೆ ಬರುತ್ತೆ. ಏಕವಚನ ನಪುಂಸಕಲಿಂಗ ಅಲ್ಲ, ಪುಲ್ಲಿಂಗ. ದೇವರಿಗೆ ನಪುಂಸಕಲಿಂಗ. ಬರೀ ವೇದ ಅಂದ್ರೆ ನಪುಂಸಕಲಿಂಗ. ಮತ್ತೆ ಬ್ರಹ್ಮ ಅಂದ್ರೆ ಬ್ರಾಹ್ಮಣ ಅಂತ ಬ್ರಹ್ಮ ಎಲ್ಲಿ ಬಂತು? ಕಮಲಾಸನ ಶಬ್ದ ರಾಶಿಷು, ಇದರಲ್ಲೆಲ್ಲ ಇದೆ. ಬ್ರಹ್ಮ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಗೃಹ ಜಾತಿ ಜೀವ ಕಮಲಾಸನ ಶಬ್ದ ರಾಶಿಷು ಬ್ರಹ್ಮ ಶಬ್ದ ಇದೆ. ಏನೋ ಹೌದು. ಯಾರಿಗೆ? ದೋಷ ಇಲ್ಲ ಅಂತ ಯಾರು ಹೇಳಿದ್ರು ನಿಮಗೆ? ದೇವರಿಗೆ ದೋಷ ಹೇಳ್ಬಾರ್ದು ಅಷ್ಟೇ, ಉಳಿದವ್ರ ದೋಷ ತಪ್ಪೇನಿದೆ? ಉರ್ವಶಿ ಮೇನಕ ಇದ್ದಾರೆ, ಮೇನಕ ಇದ್ದಾರಲ್ಲ. ಎಲ್ಲಿ ಸ್ತ್ರೀಯಿಂದ ಸೃಷ್ಟಿಯಾಗಿದೆ ಪುರುಷ ಇದ್ದೇ ಇರ್ತಾರೆ. ಆದ್ರೆ ಎಲ್ಲಿ ಪುರುಷ ಸೃಷ್ಟಿಯಾಗಿದೆ ಸ್ತ್ರೀ ಇರ್ಬೇಕು ನಿಯಮ ಇಲ್ಲ. ಲೋಕದಲ್ಲಿ ನಿಯಮ ಇದೆ, ಅದು ಇಲ್ಲದೆ ಮಾಡಕ್ ಬರುತ್ತೆ ತೋರಿಸಿದ್ದಾರೆ ಪರಮಾತ್ಮ. ಏನ ಬಂತು ಬರದೇನು? ದೋಷ ಇದ್ದೇ ಇದೆ. ಅರ್ಥ ಆಯ್ತಾ? ಮಕ್ಕಳು ಸಾಕ್ಲಿಲ್ಲ, ಸರಿಯಾಗಿ ಸಾಕ್ಲಿಲ್ಲ, ಅದೋ ದೋಷ ಬರುತ್ತೆ. ಸಾಕ್ಲಿಲ್ಲ ಅನ್ನೋ ದೋಷ, ಸರಿಯಾಗಿ ಸಾಕ್ಲಿಲ್ಲ. ಧೃತರಾಷ್ಟ್ರ ಸಾಕಿದ, ತಪ್ಪಾಯ್ತು ಸಾಕ್ಲಿಲ್ಲ, ಅದೋ ದೋಷನೇ. ದೋಷ ಇಲ್ಲ ಅಂತ ಹೇಳಿಲ್ಲ. ದೇವ್ರ ಬಗ್ಗೆ ಬಂದ ಮಾತ್ರ ಹೇಳ್ಬೇಕು ನಾವಾಗ, ದೋಷ ಇಲ್ಲ ಅಂತ ಹೇಳ್ಬೇಕು. ದೇವ್ರ ಬಗ್ಗೆ ಬಂದಾಗ, ಉಳಿದವ್ರ ಬಗ್ಗೆ ಬಂದಾಗ ದೋಷ ಅಂತ ಹೇಳ್ಬೇಕು. ತಪ್ಪಲ್ಲ. ಅಂದ್ರೆ ಧರ್ಮರಾಜನ ವ್ಯವಸ್ಥೆ ಮಾಡ್ಬೇಕಾದ್ರೆ ತಪ್ಪು ಮಾಡಿದ್ದ, ಜೂಜಾಡಿದ್ದೇ ತಪ್ಪ ಆ ಲೆಕ್ಕದಲ್ಲಿ. ಆಯ್ತಾ? ಅದು ನಾವು ಗುಣಪೂರ್ಣ ಅಂತ ಹೇಳೋದಿಲ್ಲ, ಆದರೆ ಗುಣಗಳು ಬೇಕಾದಷ್ಟಿದೆ, ಅದನ್ನ ಹೇಳುದು. ಇರೋದ್ರಲ್ಲಿ ಒಂದು ಗುಣನೂ ಇಲ್ಲ. ಇವರಲ್ಲಿ ಹಾಗಲ್ಲ, ಕೆಲವು ದೋಷ ಇದ್ರೂ ಕೂಡ ಗುಣಗಳಿವೆ. ವಾಯುದೇವರಲ್ಲಿ ಹಾಗಲ್ಲ, ಒಂದು ದೋಷ ಇಲ್ವೇ ಇಲ್ಲ. ಸಾಮಾನ್ಯರು ಮಾಡಿ ಯಾವ ದೋಷಗಳು ಅವರಲ್ಲಿ ಅನ್ಯ ದೇಶಗಳು ಮಾಡ್ತಕ್ಕಂಥ. ಇದು ಭಾರಿ ವಿಶೇಷ. ಮೂರನ್ನ ಯೋಚನೆ ಮಾಡ್ತಾ ಹೋಗ್ಬೇಕು. ಎಷ್ಟು ಪಾಸಿಬಿಲಿಟೀಸ್ ಎಷ್ಟಿದೆಯೋ ಅಷ್ಟನ್ನು ತಿಳ್ಕೊಡೋ ಶಾಸ್ತ್ರ ಆಗ್ತದೆ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರೇಣೋತಿ ತಸ್ಮೈ. ಮೊದಲನೇದಾಗಿ ಸೃಷ್ಟಿಸಿದ, ಪೋಷಣೆ ಮಾಡಿದ, ವೇದಗಳನ್ನು ಉಪದೇಶ ಮಾಡಿದ, ಜ್ಞಾನನ್ನು ಕೊಟ್ಟ. ಮತ್ತೆ ವೇದೋಪದೇಶ ಮಾಡೋದನ್ನ ಏನಲ್ಲ, ಜ್ಞಾನ ಕೊಟ್ಟ. ಎಷ್ಟು ಮಾಡಿ ಬ್ರಹ್ಮದೇವರಿಗೆ. ಆದ್ರಿಂದ ಸ್ವತಂತ್ರರಲ್ಲ, ಭಾರಿ ದೊಡ್ಡವರಾದ್ರೂ ಕೂಡ ಏನಲ್ಲ ಅಲ್ಲ, ಅವರು ಸರ್ವೋತ್ತಮರಲ್ಲ. ಇಲ್ಲಿದೆ ಪ್ರಹಿಣೋತಿ, ತಿಳಿಸ್ಕೊಡ್ತಾನೆ, ವೇದಗಳನ್ನ ತಿಳಿಸ್ಕೊಡ್ತಾನೆ. ಧಾತುಗಳು ಹೇಗೆ ಅಂದ್ರೆ ಒಂದೊಂದು ಅರ್ಥ ಇದೆ ಧಾತುಗೆಲ್ಲ. ಆದ್ರೆ ಸಾಮಾನ್ಯ ಧಾತುಗಳು ಬೇಕಾದಷ್ಟ ಕೊಡುದು, ಅಲ್ಲಿ ಯಾವ ಅರ್ಥ ಬೇಕಾದ್ ನೋಡ್ಬಿಡುದು ಧಾತುಗಳಿಗೆ. ಉಪಸರ್ಗ ಸೇರಿದು ಹಾಗೆ ಒಂದೊಂದು ಅರ್ಥ ಸೃಷ್ಟಿ ಮಾಡಬಹುದು. ಸಾಮಾನ್ಯ ಕೋಶ ಸಿಕ್ಕರೆ ಸಾಕದಕ್ಕೆ. ಆದರೆ ಅದೇ ಧಾತುನಾಂ ಅನೇಕ ಅರ್ಥತ್ವ ತತ್ವ, ಅದೊಂದು ನಿಯಮ. ಧಾತೂನಾಂ ಅನೇಕ ಅರ್ಥತ್ವ. ಪ್ರಹಿಣೋತಿ ತಸ್ಮೈ ತಂ ಹ ದೇವಂ ಆತ್ಮಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೇ. ತಂ ಹ ದೇವಂ ಅಂತ ದೇವರನ್ನು, ನಾರಾಯಣನನ್ನು. ಅದಕ್ಕೆ ಆಚಾರ್ಯ ಏನಂದ್ರು? ದೇವಂ ನಾರಾಯಣಂ ಅಂತ ಹೇಳ್ಬಿಟ್ಟು. ದೇವ ಅಂತ ಎಲ್ಲೆಲ್ಲಿ ಬರ್ತದೆ ಏನರ್ಥ ಅದಕ್ಕೆ? ನಾರಾಯಣ ಅಂತಾನೆ ಅರ್ಥ. ಆತ್ಮಬುದ್ಧಿ ಪ್ರಕಾಶಂ, ಆತನ ಬುದ್ಧಿಗೆ ಅವನೇ ಬೆಳಕು ಕೊಡ್ತಾರೆ, ಬೇರೆ ಯಾರು ಕೊಡ್ಬೇಕು? ನಮಗೆಲ್ಲ ಧಿಯೋ ಯೋನ ಪ್ರಚೋದಯ, ದೇವರಿಗೆ ಅದು ಬೇಕಿಲ್ಲ. ಆತ್ಮಬುದ್ಧಿ ಪ್ರಕಾಶ ಅಥವಾ ಆತ್ಮ ಬುದ್ಧಿ ಜ್ಞಾನ ಎಲ್ಲವೂ ಕೂಡ ಅವನು ಉಳಿದವರಿಗೂ ಕೊಡ್ತಾನೆ, ತಾನು ಪೂರ್ಣವಾಗಿ ಹೊಂದಿದ್ದಾನೆ. ಮುಮುಕ್ಷುರ್ವೈ, ಮುಮುಕ್ಷವಾಗಿರ್ತಕ್ಕಂತಹ ನಾನು
ಶರಣಂ ಪ್ರಪದ್ಯೆ, ಸದಾ ಶರಣ ಹೊಂದುತ್ತೇನೆ. ಪರಮಾತ್ಮನನ್ನು ಯಾವಾಗಲೂ ಕೂಡ ಶರಣ ಹೊಂದಬೇಕು. ಒಂದು ಗುಣ ಬರ್ತಿರ್ಲಿಕ್ಕೆ ಅವ್ರಿಗೆ ಒಂದೆತ್ತು ಬಂದ್ಬಿಡ್ತಾರೆ. ಅದು ಹೆಚ್ಚುತ್ತಾ ಹೋದಂತೆ ಭಾರಿ ಬರೋದು. ದೇವರಿಗೆ ಎಲ್ಲಾ ರೀತಿಯಲ್ಲೂ ಇರೋದ್ರಿಂದ ಅಶೇಷ ವಿಶೇಷತೋಪಿ ವಂದ್ಯಂ ಅನ್ನೋ ವ್ಯಾಖ್ಯಾನ ಮೊದಲೇ ಮಾತೆ ಟೀಕಾರ ಅರ್ಥ ಬರೀತಾರೆ. ಏನ್ ಬಂದಿದೆ? ವೇದಗಳ ಬುದ್ಧಿ ಅಂತ ಹೇಳಿ ಬಂದಿದೆ. ಆತ್ಮ ಬುದ್ಧಿ ಪ್ರಕಾಶಂ, ಆತ್ಮ ಬುದ್ಧಿ ಪ್ರಕಾಶಂ. ತನ್ನದೇ ಬುದ್ಧಿ ತಂದೆ ಜ್ಞಾನ ಹೊತ್ತು ಇನ್ನೊಬ್ರು ಏನು ಕೊಡ್ಬೇಕಾಗಿಲ್ಲ. ಉಳಿದವ್ರು ಹಾಗಲ್ಲ, ತಂದೊಂದು ಹೇಳ್ಕೊಡ್ಬಾರ್ದು, ಹೇಳ್ಕೊಂಡ್ರೆ ತಪ್ಪಾಗತ್ತೆ. ಅದಕ್ಕೆ ಅಲ್ಲ, ಅದು ಸ್ವಾತಂತ್ರ್ಯ ಮಡಿ ಮನೆ ಸ್ವಂತ ಮನೆ ಅಂತ ಹೇಳ್ಕೊಡ್, ಬಾಡಿಗೆ ಅಂತ ಒಪ್ಕೊಂಡು ಹೇಳ್ಬೇಕೆ ಹೊರತು ಸ್ವಂತ ಮನೆ ಅಂತ ಹೇಳ್ಬಾರ್ದು. ಬೇರೆ ಎದಕ್ಕೆ ಮನೆ ಬನ್ನಿ ಅಂತ ಕರೀತಾರೆ? ಬಾಡಿಗೆ ಮನೆಗೆ. ಇವರು ಬಾಡಿಗೆನ ಸ್ವಂತನ ಕೇಳ್ಬೇಕಾದ್ರೆ ಅವರಿಗೇನು ಸ್ವಂತ ಮನೆ ಅಲ್ಲ ಅಂತ ಹೇಳ್ಬೇಕಾಗಿಲ್ಲ. ಪ್ರಸಂಗ ಬಂದ ಹೇಳ್ಬೋದು. ಅದು ನಮ್ಮನೆ ನಮ್ಮನೆ ಅಂತ ಹೇಳಿ ನಮ್ಮನೆಗೆ ಬನ್ನಿ, ಸ್ವಂತ ಮನೆಯಾಗ ಅಂತ ಯಾರು ಕೇಳೋದಿಲ್ಲ. ಸ್ವಂತ ಮನೆಯಲ್ಲಿ ಏನು ಬರಲಿ, ಸ್ವಂತ ಮನೆ ಇಲ್ಲೇ ಇಲ್ಲ ನಿಮಗೆ, ನಾನೇನು ಬರೋದು ಇಲ್ಲ. ಎಲ್ಲ ಸ್ವಂತ ಮನೆ ಬೇಕಾಗಿಲ್ಲ. ಎಲ್ಲಿ ನಾವು ಬಾಡಿಗೆ ಮನೆಯಲ್ಲಿ ಇದ್ದು ಕೂಡ ನಮ್ಮನೆ ಅಂತ ಕರಿತೀವಿ. ಹಾಗೆ ನಮ್ಮ ದೇಹ ಅಂದ್ರೆ ಹಾಗೆ ನಮ್ಗೆ ಏನು ಗೊತ್ತಿದೆ, ಗೊತ್ತಿರ್ಬೇಕು, ನಮ್ಮದಲ್ಲ ಅಂತ ಗೊತ್ತಿರ್ಬೇಕು. ಜೊತೆಗೆ ನಂದಂತ ಮಾತಾಡ್ಬೇಕಾದ್ರೆ ಏನ್ ಗೊತ್ತಿರ್ಬೇಕು, ಅನುಸಂಧಾನ ಇರುತ್ತೆ. ಇಲ್ಲದೋದ್ರೆ ತಪ್ಪಾಗ. ಬ್ರಹ್ಮದೇವಂ ಆತ್ಮಬುದ್ಧಿ ಪ್ರಕಾಶಂ. ಆತ್ಮ ಶಬ್ದಕ್ಕೆ ದೇಹ ಅಂತನೂ ಅರ್ಥ, ಬುದ್ಧಿ ಅಂತನೂ ಅರ್ಥ, ಪ್ರಕಾಶ ಎಲ್ಲವೂ ಇದ್ದಾರೆ. ಬುದ್ಧಿ ಇದೆ, ಉಪಯೋಗಿಸಲ್ಲ. ತುಂಬಾ ಜನ ಬುದ್ಧಿ ಉಪಯೋಗಿಸೋದಿಲ್ಲ. 100ಕ್ಕೆ ಹೇಳ್ತಾರೆ. ಇವತ್ತು ಭಾರಿ ಬುದ್ಧಿವಂತ. ದೇವರು ಎಷ್ಟು ಬುದ್ಧಿ ಕೊಟ್ಟಿದ್ದಾರೆ ನಮಗೆ ಅಂತ ಕೇಳಿದ್ರೆ 100 ಅಂತ ತಿಳ್ಕೊಳ್ಳಿ. ಅದು ಸಾಮಾನ್ಯವಾಗಿ 4 ಉಪಯೋಗಿಸ್ತಾರೆ ಅಷ್ಟೇ. ಬುದ್ಧಿವಂತರು 4 ಉಪಯೋಗಿಸ್ತಾರೆ, ಭಾರಿ ಬುದ್ಧಿವಂತರು. ಬುಡದ್ದೆಲ್ಲ ಏನಾಗ್ತಿದೆ ಅಲ್ಲಿಗೆ? ಉದಾಹರಣೆಗೆ ನೀರು ಬರ್ತದೆ, ಎಷ್ಟು ಹಿಡ್ಕೊತೀವಿ ನಾವೀಗ? ಬರೋನೆಲ್ಲ ಸಾಬೂನು ನಿಲ್ಲಿಸ್ಬಿಡುತ್ತೆ ಅಷ್ಟು. ಹಾಗಾಗಿ ಅವತ್ತು ಸಾಮಾನ್ಯವಾಗಿ ಉಪಯೋಗಿಸ್ತಾ ಇರೋರು ಕಡಿಮೆ, ಉಪಯೋಗಿಸೋರು ಕಡಿಮೆ, ಮಿಸ್ಯೂಸ್ ಮಾಡೋರೇ ಜಾಸ್ತಿ. ಅದು ಸರಿಯಾಗಿ ಬುದ್ಧಿ ಉಪಯೋಗಿಸಿದ್ರೆ 100% ಬುದ್ಧಿ ಉಪಯೋಗಿಸ್ತಾರೆ. ರುಜುಗಳಲ್ಲಿ ಅವರೇ ವಾಯುದೇವ್ ಪೂರ್ಣ ಬುದ್ಧಿಯವರು. ಪೂರ್ಣ ಬುದ್ಧಿಗೆ ಅದೊಂದು ಅರ್ಥ, ಪೂರ್ಣ ಬುದ್ಧಿ ಉಪಯೋಗಿಸೋರು ಅಂತ ಅರ್ಥ. ಇವತ್ತು ಮನೆಯಲ್ಲಿ ಪ್ರಾವಿಷನ್ ದಿವಸ ಅಡಿಗೆ ಪೂರ್ತಿ ಉಪಯೋಗಿಸ್ತಾರೆ, ಅವಾಗ ಉಪಯೋಗಿಸೋದು. ನಮ್ಮ ಶಕ್ತಿ ಇದೆ, ಪೂರ್ಣ ಉಪಯೋಗಿಸೋದಿಲ್ಲ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಪೂರ್ಣ ಶಕ್ತಿ ಇರೋದು ನಮಗೆ ಗೊತ್ತೂ ಇಲ್ಲ ಮೊದಲು ಎಷ್ಟಿದೆ ಅಂತೇಳಿ. ನಮ್ಗೆ ಆಗಲ್ಲ ಅಂತ ನಾವು ಅಶ್ಯೂ ಮಾಡ್ಕೊಂಡ್ಬಿಡ್ತೇವೆ ಕೆಲವು ವಿಷಯನ. ಪ್ರಯತ್ನ ಪಟ್ಟರು ಆಗತ್ತೆ ಅಂತ ಅನಿಸೋ ಯೋಚನೆ ಕೂಡ ಮಾಡೋದಿಲ್ಲ. ಅದು ತಪ್ಪದು. ಪ್ರಯತ್ನ ಪಡೋ ಬುದ್ಧಿ ಪ್ರಯತ್ನ ಪಡೋ. ಫಿಸಿಕಲ್ ಪ್ರಯತ್ನ ಪಟ್ಟರೆ ಆಯಾಸ ಆಗುತ್ತೆ, ಬೌದ್ಧಿಕ ಪ್ರಯತ್ನ ಪಟ್ಟರೆ ಅದು ವಿಕಾಸ ಆಗುತ್ತೆ. ಗೊತ್ತಾಯ್ತಾ? ಅಹಂ ಶರಣಂ ಪ್ರಪಂಚ ಅದೆರಡು ಯಾರು ಋಷಿಗಳಿದ್ದಾರಲ್ಲ ಹೇಳ್ತಾರಲ್ಲ ಅವ್ರು ಹೇಳೋದು. ಅದಕ್ಕೆ ಇನ್ನೊಂದು ಅರ್ಥ ಇದೆ, ಭಗವದ್ಗೀತೆಯಲ್ಲಿ ಬಂದಿದೆ. ಹೇಳ್ಬೇಕಾದ್ರೆ ಪರಮಾತ್ಮ ಯಾರು, ಅವರನ್ನ ಶರಣಂ ಪ್ರಪದ್ಯೆ ಅಂತ ಹೇಳ್ಬೇಕು. ಪ್ರಪದ್ಯೇತ ಅಂತ ಹೊಂದತಕ್ಕದ್ದು ಅಂತ ಅರ್ಥ. ಅದೇನಂತಾರೆ ಅದಕ್ಕೆ? ಧಾತು ಅರ್ಥ ವಿಪರಿಣಾಮ ಮಾಡ್ಕೊಂಡು ಬದಲಾಯಿಸೋದು ಅಂತ. ಧಾತುವಿನ ಅರ್ಥವನ್ನು ಬದಲಾಯಿಸೋದು. ಅದೇನಂತ ಯಾವ ಪುರುಷ ಬದಲಾಯಿಸೋದು? ಏನ್ ಪುರುಷ ಬದಲಾಯಿಸೋದು? ನೀವು ಶರಣ ಹೊಂದಿ ಅಂತ ಹೇಳಬೇಕಾದ ಕೆಲವು ಸಲ ನಾವು ಕೆಲಸಕ್ಕೆ ಮಾಡತಕ್ಕದ್ದು ಇಲ್ಲಿ ಮಾಡುತ್ತೇನೆ ಅಂತ ಹೇಳ್ಬೇಕು. ಪ್ರತಿಯೊಬ್ಬರು ಕೂಡ ಕೆಲವೊಮ್ಮೆ ಲಿಂಗ ವ್ಯತ್ಯಾಸ, ಕೆಲವೊಮ್ಮೆ ಧಾತುವಿನ ಅರ್ಥ ವ್ಯತ್ಯಾಸ, ಪುರುಷ ವ್ಯತ್ಯಾಸ, ಆಮೇಲೆ ವಿಭಕ್ತಿ ವ್ಯತ್ಯಾಸ. ಸರ್ವೊಂದು 7 ಅರ್ಥ ಮಾಡಕ್ ಬರುತ್ತೆ. ಅದೆಲ್ಲ ಮಾಡೋದು ಶಾಸ್ತ್ರದ ನಿಯಮ. ಎಲ್ಲೆಲ್ಲ ಮಾಡಬಾರ್ದು, ಯಾಕೊಂದತ್ತೆ ಸರಿಯಾಗಿ ನೋಡಿ ಮಾಡ್ಬೇಕು. ಬ್ರಹ್ಮದೇವಂ ಆತ್ಮಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ. ಯಾರಿಗೆ ಅರ್ಹತೆ ಇದೆ? ಮುಮುಕ್ಷುವಾದವರು, ಯಾರಿಗೆ ಬಿಡುಗಡೆ ಬೇಕಾಗಿದೆ ಅವನು ಶರಣ ಹೊಂದಬೇಕು. ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ನಿರವಧ್ಯಂ ನಿರಂಜನಂ ಎಲ್ಲ ನೀಗಡೆ. ಅದಾದ ಮೇಲೆ ಕೊನೆ ಅಮೃತಶ್ಚ ಪರಂ ಸೇತುಂ ದಗ್ಧೇಂದನ ವಿವಾನಲಂ. ದೇವರು ಹೇಗಿದ್ದಾರೆ ಮತ್ತೆ ಹೇಳ್ತಾರೆ. ನಿಷ್ಕಲಂ, ಕಲೆಗಳಿಂದ. ನಮ್ಮಲ್ಲಿ 16 ಕಲೆಗಳಿವೆ. 16 ಕಲೆಗಳೆಲ್ಲ ಏನವು? ಪ್ರಕೃತಿಯಿಂದ ಬಂದಿರತಕ್ಕಂಥ, ಅವೆಲ್ಲ ಹೋಗ್ಬೇಕಾದವು. 16 ಕಲ. ದೇವ್ರು ಹಾಗಲ್ಲ. ನಿಷ್ಕ್ರಿಯಂ, ಪರಮಾತ್ಮ ನಿಷ್ಕ್ರಿಯ ಆದ್ರೆ ಮಾಡ್ಬೇಕಾದ ಕೆಲಸ ಅಂತ ಒಂದಿಲ್ಲ. ನಿಷ್ಕ್ರಿಯ 2 ಅರ್ಥ. ಕ್ರಿಯೆನೇ ಮಾಡೋದಿಲ್ಲ, ಮಾಡ್ಬೇಕಾದ್ದು ಅದ ಅರ್ಥ. ಅದಿಟ್ಕೋ ದೇವ್ರ ಗುಣ ಇದೆ. ಗುಣ ಹೇಳ್ಬೇಕಾದ್ರೆ ಅವ್ನು ಮಾಡ್ಬೇಕಾದ ಕಾರ್ಯ ಅಂತ ಒಂದಿಲ್ಲ. ಯಾಕೆ? ಒಂದು ಉದ್ಯೋಗ ಪೂರ್ಣತೆ ಇದ್ರೆ ಕೆಲಸ ಮಾಡಿ ಪೂರೈಸ್ಬೇಕು. ಅಪೂರ್ಣತೆನೇ ಇಲ್ಲ ಅಂದಮೇಲೆ ಮಾಡೋ ಕೆಲಸಗಳಿಲ್ಲ. ತಾನೇ ಹೇಳ್ತಾರೆ ನಾವು ಜನ ಕರ್ತವ್ಯ ಅಂತ ಒಂದಿಲ್ಲ. ಏನ್ ಯಾಕೆ? ನಾನವಾಪ್ತಂ ಅವಾಪ್ತವ್ಯಂ ವರ್ತಯೇವಚ ಕರ್ಮಣಿ. ನಾನು ಕೆಲಸ ಎಲ್ಲ ಮಾಡ್ತೇನೆ, ಒಂದಕ್ಕೂ ಫಲ ಇಲ್ಲ. ನಾವು ಏನು ಮಾಡಿದ್ರೆ ಅಲ್ಲಿ ಫಲ ಕೇಳಿದ್ದು ಉಲ್ಟ ಪಡ್ತ. ಯಾಕೆ? ಅಪೂರ್ಣತೆ ಇದ್ದಲ್ಲಿ ಫಲಾಪೇಕ್ಷೆ ಬರೋದು, ಪೂರ್ಣತೆ ಇದ್ದಲ್ಲಿ ಬರೋದಿಲ್ಲ. ಆದ್ರಿಂದಲೇ ಅಪೂರ್ಣತೆ ಇರೋ ಯಾವ ಫಲ ನಿರೀಕ್ಷೆ ಮಾಡ್ಬೇಕೀಗ? ಯೋಗ್ಯತೆಗೆ ತಕ್ಕ ಪೂರ್ಣತೆ. ಅದು ಮುಕ್ತಿ ಅಂದ್ರು ಅಂದ್ರೆ ಪೂರ್ಣತೆ ಅಂದ್ರು ಅದಕ್ಕಿಂತ ಮುಂದೆ ಇಲ್ಲ.
ತುಂಬಾ ಕಾಲದಲ್ಲಿ ಇನ್ನು ಕಾಯ್ದಲ್ಲಿ ಇಳಿಸ್ಬಿಡ್ತಾರಲ್ಲ ಹಾಗೆ ಅಲ್ಲಿವರೆಗೂ ಕಾಯಿಸ್ಬೇಕು. ನಿಷ್ಕ್ರಿಯ ಅಂದ್ರೆ ಏನು? ಅದಕ್ಕೆ ಏನು ಕ್ರಿಯೆ ಮಾಡೋದಿಲ್ಲ. ಯಾರಿಗೆ ಜಗತ್ತಿನ ದೃಷ್ಟಿಯಲ್ಲಿ ನಾನು ಆನಂದ ಅನುಭವ ಮಾಡ್ತಾನೆ ಇದ್ದಾರೆ, ಆ ಜಗತ್ತಿನ ಬೇರೆ ಕೆಲಸ ಇಲ್ಲ ಅಷ್ಟೇ. ಏನ ಮಾಡಕ್ ಬರಲ್ಲ. ನಿಹಿ ನಿಹಿ ಇರೋದು, ನೀ ಇಲ್ಲ, ನಿಹಾಯಿ ನಿಷ್ಕಲಂ, ನಿಶ್ಚಿದೆ, ನಿಷ್ಕಲಂ, ನಿಷ್ಕ್ರಿಯಂ, ಶಾಂತಂ, ನಿರವದ್ಯಂ, ನಿರಂಜನಂ. ರಿಟೈರ್ ಆದಿರ್ತಾರೆ, ನನಗೆ ಏನು ಕೆಲಸನೇ ಇಲ್ಲ ಈಗ ಅಂತ ಹೇಳ್ತಾರೆ. ಇವೆಲ್ಲ ಕೆಲಸ ಮಾಡ್ತಾ ಇಲ್ವಾ? ಹಾಲು ತರೋದು, ಬಸ್ ತರೋದು ಮಾಡೋದು, ಆದ್ರೆ ಯಾವ ಕೆಲಸ ಇಲ್ಲ, ಆಫೀಸ್ ಕೆಲಸ ಇಲ್ಲ ಅಂತ. ಆಫೀಸ್ ಕೆಲಸ ಇಲ್ಲ. ನಿಷ್ಕ್ರಿಯಂ, ಶಾಂತಂ, ಶಾ ಶಬ್ದಕ್ಕೆ ಶಾಂತನಾಗಿದ್ದಾರೆ ಒಂದ. ಶಸ್ಯ ಅಂತಂ, ಅಂದ್ರೆ ಸುಖದ ಪರಾಕಾಷ್ಠೆ, ಸಾಕಾಷ್ಠ ಅಥವಾ ಪರಾಗತಿಯಾಗಿದ್ದಾರೆ. ನಿರವದ್ಯಂ, ಅವಧ್ಯ ಅಂದ್ರೆ ದೋಷ, ನಿರವದ್ಯ ಅಂದ್ರೆ ನಿರ್ದೋಷ. ನಿರವದ್ಯಂ ನಿರ್ದೋಷ, ಅಲ್ಲೂ ಇದೆ, ಎರಡಕ್ಕೂ ಇದೆ. ನಿರಂಜನ, ಅಂಜನ ಅಂದ್ರೆ ಲೇಪ, ನಿರಂಜನ ಯಾವುದಕ್ಕೂ ಲೇಪನೇ ಇಲ್ಲ. ತಸ್ಯ ಕರ್ತಾರ ಬಪ್ಪಿ ಮಾಮಿತ್ಯ ಅಕರ್ತಾರ ಬಗ್ಗೆ ಎಲ್ಲವನ್ನೂ ಮಾಡ್ತೇನೆ, ಯಾವುದರ ಲೇಪ ಇಲ್ಲ. ಮಾಡಿ ಸ್ವಲ್ಪ ಮಾಡಿದ್ರು ಲೇಪ ಇಲ್ಲ. ಇವತ್ತಿನ ದಿವಸ ಕೊಲ್ಬೇಕಂತ ಆರ್ಡರ್ ಮಾಡ್ತಾರೆ, ಅವ್ನಿಗೆ ಕೊಲೆ ಲೇಪ ಇಲ್ಲ. ಇವ್ನು ಯಾರೋ ಇನ್ನು ಕೊಲೆ ಮಾಡೋದು, ಅವನೇ ಲೇಪ ಇದೆ. ಯಾವನು ಕೊಲೆ ಮಾಡೋ ಕಳಿಸ್ಬಿಡ್ತಾರೆ, ಲೇಪ ಇದೆ. ಅವ್ರು ಕೊಲೆ ಮಾಡೋದು ಗೌರ್ಮೆಂಟ್ ಆರ್ಡರ್ ಕೊಟ್ಟು ಹೇಳ್ತಾರೆ. ಅವ್ರು ಗುಟ್ಟಾಗಿ ಹೇಳಿದ್ರು ಸಿಕ್ಕಿದ್ರು ಪಾಪ ಇದೆ, ಓಪನ್ ಆಗಿ ಹೇಳಿದ್ರು ಪಾಪ ಇದೆ, ಶಿಕ್ಷೆ ಇದೆ. ಅದು ಮೋಸ. ಆದ್ರಿಂದ ನೋಡಿ, ಒಂದೇ ಕೆಲಸನೇ ಎಷ್ಟು ವ್ಯತ್ಯಾಸ ಇದೆ. ಇವನೇನ್ ಮಾಡಿದ್ರೆ ಹ್ಯಾಂಗ್ ಮಾಡಿದ್ದಾನೆ ಅಂತ ಹೇಳಿ ಕೇಸ್ ಹಾಕಿದ್ರು, ಅವನ್ ಹ್ಯಾಂಗ್ ಮಾಡಿದ್ರೆ ಜಡ್ಜ್ಮೆಂಟ್ ಕೊಟ್ರು. ಮತ್ತೆ ಹಾಗೆ ಇವ್ರ ತಪ್ಪು ನಿಮ್ಮ ತಪ್ಪಲ್ಲ. ಹಾಗಿದ್ರೆ ಅವನ್ ಹ್ಯಾಂಗ್ ಮಾಡಿದ ತಪ್ಪು, ನೀವು ಹ್ಯಾಂಗ್ ಮಾಡಿಸೋದು ತಪ್ಪೆ. ಮೊದ್ಲು ಯಾರು ಅರೆಸ್ಟ್ ಮಾಡ್ಬೇಕಾಗಿದ್ರೆ ಜಡ್ಜನ್ ಮಾಡ್ಬೇಕಾಗಿತ್ತು, ಗೊತ್ತಾಯ್ತಾ? ಇಲ್ಲ, ಯಾಕೆ ಆ ಶಿಕ್ಷೆ ಇದೆ ಅರ್ಥ. ಇದನ್ನೇ ಬಿಡಿಸಿದ್ದಾರೆ. ನಾನು ಕೊಂದಿದ್ದಲ್ಲ, ಶಿಕ್ಷೆ ಕೊಟ್ಟಿದ್ದೇನೆ ಅವ್ರಿಗೆ. ಯುದ್ಧ ಅಲ್ಲ ಅದು, ಶಿಕ್ಷೆ. ಯಾಕಂದ್ರೆ ಕೋರ್ಟ್ ಅಂತಿಲ್ಲ ಆಗ, ನಮ್ಮನ್ನ ಕೇಳಾಗಿಲ್ಲ. ನೀವ್ಯಾಕೆ ಮಾಡಿದ್ರೆ ಕೇಳ್ಬೋದು, ನಮ್ಗೆ ಕೋರ್ಟ್ ಇದೆ. ಅವರೇ ರಾಜರೇ ಕೋರ್ಟ್. ಕೋರ್ಟ್ಗಳು ದೇಶಕ್ಕೆ ಕೋರ್ಟ್, ಉಳಿದ ದೇಶ ನಮ್ಮ ಕೋರ್ಟ್ ಯಾಕೆ ಹೋಗ್ತಾರ ಅವರು? ಯುದ್ಧನೇ ಆಗ. ಬೇರೆ ದೇಶಗಳು ಯುದ್ಧ ಅಂತಾರೆ ಹೊರತು ಕೋರ್ಟ್ಗೆ ಹೋಗೋದಿಲ್ಲ. ಅಲ್ಲೂ ಸ್ವಾರಸ್ಯ ಇದೆ. ಮತ್ತೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಒಂದೇ ಕೆಲಸನ ನಾವು ಎದುರಿಗೆ ಕಾಣ್ತಾ ಇದ್ದೆ. ಹ್ಯಾಂಗ್ ಮಾಡಿದವನು ಶಿಕ್ಷೆ, ಹ್ಯಾಂಗ್ ಮಾಡೋಂತಾನೆ ಶಿಕ್ಷೆ. ದೋಷ ಯಾಕಾಗೋದಿಲ್ಲ ಅಂತ ಕಾರಣ ಕೊಟ್ಟರೆ ಶಿಕ್ಷೆ ದೋಷ ಆಗೋದಿಲ್ಲ. ಯಾಕಂದ್ರೆ ನಾವು ಮಾಡ್ತಕ್ಕಂಥ ನಮಗೆ ಬಂಧನ ಆಯ್ತು, ದೇವರಿಗೆ ಬಂಧನ ಆಗೋದೇ ಇಲ್ಲ. ನಮಗೆ ಬಂಧನವಾಯ್ತು, ದೇವರಿಗೆಲ್ಲ ಅದು ಬಂಧನ ಅಲ್ಲ. ಚೆಕಿಂಗ್ ಬರ್ತಾನ ಹೋಗ್ತಾನೆ, ಟಿಕೆಟ್ ನಿಮ್ಮ ಟಿಕೆಟ್ ತೋರಿಸಿ ಅಂತ ಕೇಳಿದ್ರೆ ಟಿಕೆಟ್ ತೋರಿಸಿದೀವು, ನೀವು ಟಿಕೆಟ್ ಪ್ಯಾಸೆಂಜರ್ ತಾನೆ, ಗಲಾಟೆ ವಿಷಯ. ಲಾಜಿಕ್ ಪ್ರಕಾರ ಕರೆಕ್ಟ್ ಅದು. ಬಟ್ ಚೆಕಿಂಗ್ ಮಾಡಿ ಕೊಡೋದಾದ್ರೆ ಈ ಡ್ರೈವರ್ ಟಿಕೆಟ್ ತಗೊಂಡಾಗ ಚೇರಿ ಡ್ರೈವರ್ ಅವರು ಟಿಕೆಟ್ ತಗೊಂಡು ಶುರು ಮಾಡಿಬಿಟ್ರೆ ಸರ್ಕಾರ ಬಂದ್ ಸಂಬಳ ಅಲ್ಲೇ ಹೋಗುತ್ತಾರೆ. ದಿವಸ ಓಡಾಡ್ಬೇಕಲ್ಲ. ಇವತ್ತೇ ಯಾವ ಸಂಬಳ ಹೊಡಿಯೋದೇ ಇಲ್ಲ. ಒಂದು ಎಲ್ಲ ಎಷ್ಟಿದೆ ಗೊತ್ತಾ ಸರ್ ಟ್ರಾವೆಲಿಂಗ? 5,000 ಸಾವಿರ ರೂಪಾಯಿ, 2,000 ರೂಪಾಯಿ ದಿವಸಕ್ಕೆ 4,000 ಹೋಗ್ತಾ ಬರ್ತಾರೆ. 4,000 ಕೊಟ್ರೆ ಅಲ್ಲಿ ಸಂಬಳಕ್ಕೆ ಎಷ್ಟು ಕೊಡ್ಬೇಕು? ಲಕ್ಷಾಂತರ ಕೊಡೋದೇ ಇಲ್ಲ ಬರ್ತವ್ರಿಗೆ. ಅಲ್ಲ, ಆ ರೀತಿಯಲ್ಲಿ ಅವರಿಗೆ ಟಿಕೆಟ್ ಲೆಸ್ ಇಲ್ಲ. ಅವ್ರನ್ನೆಲ್ಲ ಕೇಳಬಾರ್ದು ನಾವು. ಪ್ರಹಿಣೋತಿ ತಸ್ಮೈ ತಂಭದೇವಂ ಮಾತ್ಮ ಆಯ್ತಲ್ಲ. ನಿಷ್ಕಲಂ, ನಿರಂಜನಂ, ಶಾಂತಂ, ನಿರವದ್ಯಂ, ನಿರಂಜನಂ. ಅದಿನ್ನೊಂದು ಹೇಗಂತ ನಿಷ್ಕಲಂ, ಅವನನ್ನ ಯಾರು ಸೇವೆ ಮಾಡ್ತಾರೋ ಅವ್ರ ಕಲಾದೇವರು ಕಳ್ಕೊಂಡ್ಬಿಡ್ತಾರೆ. ನಿಷ್ಕ್ರಿಯಂ, ಮುಕ್ತಿ ಹೋಗ್ತಾರೆ, ಯಾವ ಕರ್ತವ್ಯ ಮಾಡ್ಬೇಕಾಗಿಲ್ಲ. ನಿರವದ್ಯಂ, ದೋಷ ಅವರಿಗೆ ಇರೋದಿಲ್ಲ. ನಿರಂಜನಂ, ಯಾವ ಲೇಪ ಇರೋದಿಲ್ಲ ದೇವರಿಗೆ. ದೇವ್ರ ಮಹಿಮೆ, ದೇವರು ಸಹಜವಾಗಿದೆ. ಮುಕ್ತಿ ಆತ ಕೊಟ್ಟ ಮೇಲೆ ಯಾವುದೂ ಇಲ್ಲ. ಮುಂದೆ ಅಮೃತಶ್ಚ ಪರಂ ಸೇತು. ಬರೀ ಅಮೃತಕ್ಕೆ ಏನಾಗಿದ್ದಾನೆ? ಪರಂ ಸೇತು. ಸೇತು ಅಂದ್ರೆ ದಾಟುವ ಸಂಸಾರ ಸಮುದ್ರ. ಸೇತು ಅಂತ ಹೇಳಿದ ತಕ್ಷಣ ಇದು ಸಮುದ್ರ ಅಂತ ಏನಂತಾರೆ ಅದಕ್ಕೆ? ರೂಪಕದಲ್ಲೇನೆ ಕೆಲವು ಪದ್ಧತಿಗಳಿದೆ. ರೂಪಕ ಉಪಮಾನದಲ್ಲಿ ಇವ ಹೇಳೋದಿಲ್ಲ, ಲುಪ್ತೋಪಮ ಅಂತ ಕರೀತಾರೆ. ಇವ ಲುಪ್ತೋಪಮ, ಒಂದು ಪದ ಬಿಟ್ಟು ಹೋಗ್ಬಿಡುತ್ತೆ, ಅದು ಲುಪ್ತ ಅಂತ ಕರೀಬೇಕು. ಎಲ್ಲ ಇದ್ದ ಪೂರ್ಣ ಅಂತ ಕರೀಬೇಕು. ಇವೆಲ್ಲ ಕೂಡ ಒಂದು ಪದ ಹೇಳಿದಾಗ ದಾಟೋದೊಂದು ತಕ್ಷಣ ನೀರಿರ್ಬೇಕು. ಅದರಿಂದ ಹೇಳಿದೆ ಹೋದ್ರು ಕೂಡ ಅಂಡರ್ಸ್ಟುಡ್. ಯಾವ್ದನ್ನ ದಾಟಬೇಕಾಗಿದೆ ಈಗ? ಅಮೃತಶ್ಯ ಪಾರ, ಮೋಕ್ಷಕ್ಕೆ ಸಂಸಾರ ಸಮುದ್ರವನ್ನ ದಾಟಕ್ಕೆ ಸೇತುವೆಯಾಗಿದ್ದಾರೆ. ಎಂತ ಸೇತುವೆ? ಪರಂ. ಇಂಥ ಸೇತುವೆ ಮತ್ತೊಂದು ಸಿಗೋದಿಲ್ಲ. ಸೇತುವೆ ಹಳೆದಾದ್ಮೇ ಬಿತ್ತೋಗ್ಬಿಡುತ್ತೆ. ದೇವರು ತುಂಬಾ ಹಳೆದಾದ್ಮೇ ಕೊಳ್ಳಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ಇಲ್ಲ. ಮತ್ತೆ ಪೂರ್ಣತ್ವ ಇದೆ. ಮತ್ತೆ ಸೇತುವೆ ತಾನೇ ಆಗಿದ್ದಾನೆ, ಬಹಳ ಆಶ್ಚರ್ಯ. ತಾನೇ ಸೇತುವೆ, ತಾನೇ ಗುರಿ, ಎರಡೂ ಆಗಿದ್ದಾನೆ. ಸೇತು ದಗ್ಧೇಂಧನ ವಿಮಾನನ, ಹೊಟ್ಟೆ ಮೇಲೆ ಆಗಿದ್ದ ದಗ್ಧೇಂಧನ ವಿಮಾನನ. ದಗ್ಧ ಇಂಧನ, ಸೌದೆ ಎಲ್ಲ ತೀರಿದ ಮೇಲೆ, ಫ್ಯೂಯಲ್ ಆಗೋದ ಮೇಲೆ ಅಗ್ನಿ ಏನ್ ಮಾಡುತ್ತೆ?
ಅದು ಸುಡೋ ಕೆಲಸ ಇಲ್ಲ. ಅಗ್ನಿಗೆ ಸುಡೋ ಕೆಲಸ ಇಲ್ಲ. ಯಾತಕ್ಕೆ? ಇಂಧನ ಇಲ್ಲ ಈಗ. ಅರ್ಥ ಆಯ್ತಾ? ಆದ್ರಿಂದ ದೇವರಿಗೆ ಮುಕ್ತರಾದ್ರಿಂದ ಏನಿಲ್ಲ, ಯಾವ ಕರ್ತವ್ಯ ಎಲ್ಲದಕ್ಕೂ ಅರ್ಥ ಅದು. ನಿಷ್ಕ್ರಿಯಂ ಯಾತಕ್ಕಾಗಿದ್ದಾನೆ? ಅಗ್ನಿ ಎಲ್ಲ ಸುಟ್ಟು ಶಾಂತವಾಯ್ತು. ಅಗ್ನಿ ಶಾಂತವಾಯ್ತು. ಶಾಂತಂ. ಗೊತ್ತಾಯ್ತಾ? ಎಲ್ಲ ದೇವರಿಗೆ ಮಾಡಬೇಕಾದ ಕೆಲಸ ಅಂತ ಒಂದಿಲ್ಲ. ಅವನು ಮುಕ್ತನಾಗಿದ್ದಾನೆ. ದಗ್ಧೆಯಿಂದನ ಅದಕ್ಕೆ ರುಜುಗಳಿಗೆ ಹೇಗಿದೆ ಅಂತ ಕೇಳಿದ್ರೆ ದಗ್ಧ ಪಟಾಯಮಾನವಾಗಿ ಇದೆ. ಪಟ ಅಂದ್ರೆ ಏನು? ವಸ್ತ್ರ. ಅದಕ್ಕೆ ಗಾಳಿ ಪಟ ಅಂತ ಕರೀತಾರೆ. ಗಾಳಿ ಪಟ ಅದು ಸಂಸ್ಕೃತ ಪದ ಕನ್ನಡದಲ್ಲಿ ಉಪಯೋಗಿಸೋದು. ಪಠ್ಯ ಬರ್ತದೆ ಅಲ್ಲೇನೆ, ಬೇರೆ ಕಡೆ ಅರ್ಥ ಆಗೋದಿಲ್ಲ. ಅಲ್ಲಿ ಏನು ಅರ್ಥ ಆಗುತ್ತೆ? ಗಾಳಿ ಪಟ. ಪಟ ಅದು ಪಟ್ಟೆ ಇದೆ. ಗಾಳಿಗೆ ಹಾರತಕ್ಕಂಥ ಪಟ ಅದು ಗಾಳಿ ಪಟ. ಆದ್ರಿಂದ ದಗ್ಧ ಪಟಾಯಮಾನ. ದಗ್ಧ ಪಟಾಯಮಾನ ದೃಷ್ಟಾಂತ ಏನು ಅಂತ ಕೇಳಿದ್ರೆ, ಪಟ ಇದ್ದಾಗಿರುತ್ತೆ. ಒಂದು ರಾಶಿ ಇಟ್ಬಿಡಿ, ಹೀಗಿಡಿ ಬರ್ತದೆ, ಸುಟ್ಬಿಡಿ, ಆಮೇಲೆ ಹಾಗೆ ಕಾಣಿಸುತ್ತೆ. ಮುಟ್ಟಿರ್ ಬಿದ್ದೋಗ್ಬಿಡುತ್ತೆ. ಅಷ್ಟ ಬಿದ್ದು ಮುಟ್ಟಿದ್ರೆ ಏನಿಲ್ಲ ಒಳಗಡೆ. ವಾಯುದೇವರ ದೇಹ ಆಗಿದೆ ಅಂತ, ಅದೇನು ಲೇಪನೇ ಇಲ್ಲ ಅವರಿಗೆ. ಆದ್ರಿಂದ ದಗ್ಧ ಪಟಾಯಮಾನ. ಇಟ್ ಹ್ಯಾಸ್ ನೋ ವರ್ಕ್. ಏನು ಕೆಲಸ ಮಾಡಕ್ ಸಾಧ್ಯ ಇಲ್ಲ, ಫಂಕ್ಷನ್ನೇ ಇಲ್ಲ ಅದು. ಆ ರೀತಿ ಇದ್ದಾರೆ. ಇನ್ನೊಂದು ಲೈನ್ ಬಿಟ್ಟೋಗಿದ್ದೀನಿ, ಜೆರಾಕ್ಸ್ ಮಾಡಿಸ್ಬೇಕಾದ್ರೆ ಸರಿಯಾ ಮಾಡಿಸಿಲ್ಲ ನೋಡ್ರಿ. ಯಾವಕ್ಕೆ ಇನ್ಮೇಲೆ ಎಲ್ಲಾದ್ರೂ ಬಿಟ್ಟೋಗಿರೋದು ಬಹುಶಃ. ಎಲ್ಲಾದ್ರೂ ಹೋಗ್ಬಿಟ್ಟಿದ್ದು ದಾಂಟೆ. ಓದಿದ್ದು ಯಾವ್ದು ಅಲ್ಲ. ಮುಂದಿನ ಲೈನ್ ಇದೆ ನೋಡು. ಯದಾ ಏನೇನಿದೆ ನೋಡು. ಇನ್ನೊಂದು ಸರಿಯಾಗೋದು. ಯದಾ ಕೊಡು ಕೊಡು ಕೊಡು. ಕನ್ನಡದಲ್ಲಿದೆ, ಸಂಸ್ಕೃತ ಹೋಯ್ತು. ಯದಾ ಚರ್ಮವದಾಕಾಶಂ ವೇಷ್ಟಯಿಷ್ಯಂತಿ ಮಾನವಾಃ ಯದಾ ತದಾ ದೇವಮಭಿಜ್ಞಾಯ ದುಃಖಶಾಂತೋ ಭವಿಷ್ಯತಿ. ಯದಾ ಚರ್ಮವದ್ ಆಕಾಶಂ ವೇಷ್ಟಯಿಷ್ಯಂತಿ ಮಾನವಾಃ. ಆಕಾಶವನ್ನ ಚರ್ಮವತ್ ವೇಷ್ಟಯಿಷ್ಯ. ಆಕಾಶಕ್ಕೆ ಅನ್ನೋದು ದಸ್ ಮಾಡಕ್ಕಾಗತ್ತ? ಆಕಾಶ ದಸ್ ಹೊಡ್ಕೊಂಡು ಹೇಳಕ್ಕಾಗತ್ತ? ಮಾನವಾಹ. ಇಲ್ಲಿ ಆಕಾಶ ವಿಷ್ಣು ಪದ. ಯಾರು ವಿಷ್ಣು ಪದ ಅಂತ ಹೇಳ್ಕೊಂಡು ಪರಮಾತ್ಮನನ್ನ ಆರಾಧನೆ ಮಾಡ್ತಾರೆ, ತಥಾ ದೇವಮವಿಜ್ಞಾಯ ದುಃಖಶಾಂತೋ ಭವಿಷ್ಯ. ಆ ಸಮಯದಲ್ಲಿ ದೇವರನ್ನ ಹಾಗೆ ತಿಳ್ಕೊಂಡ್ರೆ ಅತಿಶಯೇನ ಜ್ಞಾತ್ವ ಸುಖಸ್ಯ ದುಃಖಸ್ಯಾಂತೋ. ಆಗ ದುಃಖದ ಅಂತ ಆಗತ್ತೆ. ದುಃಖದ ಅಂತ, ದುಃಖ ಪರಿಹಾರ ಅಂತ ಅಂದ್ರೆ ಕೊನೆ. ದುಃಖದ ಕೊನೆ ಆಗ ಅಂತ ಕೇಳಿದ್ರೆ ಪರಮಾತ್ಮನನ್ನ ಆಕಾಶವನ್ನ ಸುತ್ತುವರಿಬೇಕಂದ್ರೆ ಏನು? ಎಲ್ಲಾ ಕಡೆ ದೇವ್ರನ್ನ ಕಾಣಬೇಕು ಅಂತ. ಎಲ್ಲಾ ಕಡೆ ಹಿಂದೂ ಮುಂದೆ ಎಲ್ಲಾ ಕಡೆ ದೇವ್ರನ್ನ ಕಾಣಬೇಕು. ಆ ಸ್ಥಿತಿಯಲ್ಲಿ ಏನಾಗ್ತಾನ ಅವನು? ದುಃಖ ಪೂರ್ತಿ ಕಳ್ಕೊಂಡ್ಬಿಡು. ಪ್ರಹ್ಲಾದ ಕಳ್ಕೊಂಡಿದ್ದಕ್ಕೆ ಏನಾಯ್ತು? ಯಾರು ಏನು ಮಾಡಕ್ ಆಗ್ಲಿಲ್ಲ. ಹಿರಣ್ಯಕಶಿಪು ದೂತರು ಯಾರು ಏನು ಮಾಡಕ್ ಆಗ್ಲಿಲ್ಲ. ಸುತ್ತ ದೇವ್ರ ಕವಚ ಇದೆ, ಅದ್ರ ಮಧ್ಯೆ ನಾವಿದ್ದೇವೆ ಅಷ್ಟೇನೆ. ಆದ್ರಿಂದ ನಮಗೇನಾಗೋ ಚಾನ್ಸ್ ಇಲ್ಲ. ಅಪಾಯ ನಾರಾಯಣ ಕವಚ ಅಂತೀವಲ್ಲ ಹಾಗೆ. ಆಗ ದುಃಖದ ಕೊನೆ ಆಗುತ್ತದೆ. ನೆಕ್ಸ್ಟ್ ತಗೊಳ್ಳು. ನೆಕ್ಸ್ಟ್ ತದಾ ಇಲ್ಲ ಹೋದ ಏನಾಗುತ್ತೆ? ತದಾ ದೇವಂ ಅವಿಜ್ಞಾಯ ದುಃಖಶಾಂತೋ ಭವಿಷ್ಯ. ದುಃಖಶಾಂತ ಎರಡರ್ಗೆ ಅರ್ಥ ಬರುತ್ತೆ. ದೇವ್ರು ತಿಳ್ಕೊಳ್ಳದೆ ಹೋದ್ರೆ ಈ ರೀತಿ ಆಗುತ್ತೆ, ತಿಳ್ಕೊಂಡ್ರೆ ಹೀಗಾಗುತ್ತೆ ಅಂತೇಳಿ ದೇವರ ಬಗ್ಗೆ ಬ್ರಹ್ಮಜ್ಞಾನ ಪ್ರಯೋಜನ ಹೇಳ್ತಾರೆ. ಮುಕ್ತಿ ಆಗ್ಬೇಕು ಅಂದ್ರೆ ಬೇರೆ ದಾರಿ ಇಲ್ಲ. ಮುಕ್ತಿ ಕೊಡೋದನ್ನ ನಾವು ನೋಡ್ಲೇಬೇಕು, ದರ್ಶನ ಆಗಬೇಕು, ಶರಣಾಗಬೇಕು. ತಪ ಪ್ರಭಾವಾತ್ ಅಲ್ಲಿರ್ಲಿ. ನಾಳೆ ಮುಗಿಸೋಣ. ಇವತ್ತು ಮುಗಿಬೇಕಾಗಿತ್ತು, ಮುಗಿಲಿಲ್ಲ. ಅದೇನು ಅವಸರ ಇಲ್ವಾ? ನಾಳೆ ಮುರಿಯ ಮುಗಿಸ್ಲು. ಇವತ್ತಾಗಿದ್ದು 3-4 ಅದರಿಂದ ದಿವಸದಷ್ಟೇ ಇದೆ. ಕೆಲಸದ ಒಂದು ಆಗಲ್ಲ. ಅತ್ಯುದ್ರಿಕ್ತ